ಹೋಗ್ತದೆ ನೀರು. ನಿಮ್ಗೆ ಅಲ್ಲಿ ಗದ್ದೆನೇ ಇದೆ, ಹಿಂದಿ ಗದ್ದೆನೇ ಇದೆ, ನೋಡಿದ್ರಿ ನೀವು. ಅಲ್ಲ ಆಯ್ಬಿಟ್ಟು CMCP ಹೊರಗಿನ ವೆಹಿಕಲ್ ಏನು ಉಂಟಲ್ಲ ಸದ್ಯಕ್ಕೆ ನಿಮ್ಗೆ ಮಾಡಲೇಬೇಕಾದ್ರೆ ಹೊರಗಿನ ವೆಹಿಕಲ್ ತೊಗೊಂಡೋಗಿ ಲೋಕಲ್ ತಿರ್ಬೋದು ಜನ. ಇಲ್ಲಿಂದ ಒಂದು ಜನ ಅಲ್ಗಾಡಿಸ್ಬೇಕು. I will say yes to you, no problem. I will convince my people. ಇದು ಏನೂ ಅಲ್ಲ, ನೀರು ಅದನ್ನು ನೀವು ಏನು ಮಾಡಬೇಕು, ಒಂದು ಪಂಪ್ ಇಟ್ಕೊಳ್ಬೇಕು, ಅವನು ಕೆಲಸ ಮಾಡೋನು. ಈಗ ಮಳೆಗಾಲದಲ್ಲಿ ಫೌಂಡೇಶನ್ ನಾಟ್ ಕಮ್. ಹೌ ಮೆನಿ ಇಯರ್ಸ್ ದಿಸ್ ಬಿಲ್ಡಿಂಗ್? ವಾಟ್ ಈಸ್ ದ ಲೈಫ್ ಆಫ್ ದಟ್ ಬಿಲ್ಡಿಂಗ್? ಈಗ ಯಾವಾಗ ಕಟ್ಟಿದ್ದು ಹೇಳಿ? 90 years ಆಯಿತು, ಹೌದಾ? 51 years. ನಾವು ಬಂದು ಏನಾದರೂ ಅದಕ್ಕೊಂದು ರೂಪುರೇಷೆ ಕೊಡ್ತಾ ಇದ್ದೇವೆ. ನಾವು ನಿಮ್ಮ ಮಿಗಿರ್ಬೇಕು. ದಿಸ್ ಇಸ್ ದ ಫ್ಯಾಕ್ಟ್. ಈಗ ನಾನು ಹೇಳೋದಿಲ್ಲಪ್ಪ, ನೀವು ಯಾಕೆ ಬಂದಿದ್ದೀರ ಅಂತ ಹೇಳ್ಬೇಡಿ ಸಾಹೇಬ್ರ ಹತ್ರ. ನಾವು ಡಿಸ್ಕಷನ್ ಅವ್ನ ಕೆಲಸ ಅಂತಾರೆ. ಹಂಗಲ್ಲ, ನಾವು ಹೋಗಿ ಎಕ್ಸ್ಪ್ರೆಷನ್ ಕೊಟ್ಟು ನಾವು ಹೋಗಿ ಹೇಳಿದ್ವಿ. ನೋಡಿ, ಮೊನ್ನೆ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಅಂತ ಒಂದು ಪಾಸ್ ಇತ್ತು, ಅರ್ಥ ಆಯ್ತು ನೀವು ಹೇಳಿದ್ರೆ. ನಾವು ಮಾಡುವುದು ಹಂಗೆ ಮಾಡ್ತಾ ಇದ್ದೇವೆ. ನಾವು ಅವರಿಗೆ ನೀವು ಹೇಳಿ ಏನು ಮಾತಾಡಬಾರ್ದು. ಅವಳೇ ಒಪ್ಕೊಳ್ತಾರಲ್ಲ, ಇಲ್ಲ ಸುಮ್ಮನೆ ಇದನ್ನು ಮತ್ತೆ ಸೆಟ್ ಅಷ್ಟು ಪೊಸಿಷನ್ ಇದೆ. ಪೆಟ್ರೋಲ್ ಪಂಪ್ ಮಾಡ್ಯಾರ. ಹೌದು. ಸಾಹೇಬ್ರಿ, ಗಿರೀಶ್ ಸಾಹೇಬ್ರು ಸ್ವಲ್ಪ ಹಿಂದ್ಗಡೆ ಬರ್ರಿ. ಅವಿನಾಶ್ ಯಾಕಪ್ಪ ಹಿಂದೆ ಬಾರಪ್ಪ. ಇವ್ರು ಗಟಾರ್ ಮುಚ್ಚಿಲ್ರಿ, ಗಟಾರ್ ಮುಚ್ಚೆ ಹೆಂಗಾಗದೆ ಅದು. ಇವತ್ತು ನಮ್ಮ ಕಾರವಾರದಲ್ಲಿ, ನಮ್ಮ ಕಾರವಾರ ಡಿಪೋಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು 4 ಕೋಟಿ ಹಾಕ್ಕೊಂಡು ಏನು ಈ ಬಿಲ್ಡಿಂಗಿನ ದುಸ್ಥಿತಿಯನ್ನು ನೋಡಿ ಹೊಸದಾಗಿ ಮಾಡಲಿಕ್ಕೆ ನಮಗೆ ಸರ್ಕಾರ ಇವತ್ತು
4 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಮತ್ತು ನಾವು ಆ ಕೆಲಸವನ್ನು ಜೂನ್ ಒಳಗೆ ಮಾಡಬೇಕಿತ್ತು. ಆದರೆ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ ಅದು ಸ್ವಲ್ಪ ಡಿಲೇ ಆಗಿದೆ. ಅದು ಇಲ್ಲಿನಾಗಿದೆ ಮಳೆಗಾಲದಿಂದ ಏನು ನೀರು ಮೊನ್ನೆ ಬಂತು, ಅದು ಇಲ್ಲೇ ಅವರಿಗೇನು ಅವರು ಇಲ್ಲಿ ಅಷ್ಟೇ ನೋಡಿದ್ದಾರೆ. KSRTC ಡಿಪೋ ಮೇಲೆ ಅರ್ಥ ಆಯ್ತಲ್ಲ, ಇಲ್ಲೇ ನೋಡಿದ್ದಾರೆ, ಆದರೆ ಬೇರೆ ಕಡೆ ನೋಡಿಲ್ಲ. ಎಲ್ಲ ಕಾರವಾರದ ತಮಗೆಲ್ಲರಿಗೂ ಗೊತ್ತುಂಟು, ಎಲ್ಲ ಕಡೆ ನೀರಿತ್ತು. ಅದು ಸರಾಗವಾಗಿ ಹೋಗುವಂಥದ್ದು ಒಂದು ಮತ್ತು ಸ್ವೀಪೇಜ್ ಬಗ್ಗೆ ಭಾಳಷ್ಟು ಸಲ ಅದು ಅಪ್ ಆ್ಯಂಡ್ ಡೌನ್ ಆಗಿದೆ. ಸ್ವೀಪೇಜ್ ಯಾವಾಗಲೂ ಡೌನ್ ಇರಬೇಕಿತ್ತು, ಹರಿಯುವ ನೀರು, ಅದು ಅಪ್ ಆಗಿದೆ. ಆದ್ದರಿಂದ ಈ ಪ್ರಾಬ್ಲಮ್ ನಾವು ಕಾಡ್ತಾ ಇದ್ದೇವೆ. ಇದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ CMC ಕಮಿಷನರಿಗೆ ಹೇಳಿದ್ದೇವೆ. ಇದನ್ನು ನೀರನ್ನು ಹೆಂಗೆ ಸರಾಗವಾಗಿ ಬಿಡಲಿಕ್ಕೆ ಏನು ಬೇಕು ಅಂತ ಹೇಳಿದ್ರೆ ನಾನು ಮಾನ್ಯ ಮಂತ್ರಿಗಳಾದಂಥ ಭೈರತಿ ಸುರೇಶರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ತೀನಿ. ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇವತ್ತು ಏಕಾಏಕಿ ಏನಾಗಿದೆ, ನಮ್ಮ ಈ ಒಂದು ಪ್ರಾಬ್ಲಮಿಂದ ನಮ್ಮ ಇಲ್ಲಿರುವ ಎಲ್ಲ ಬಸ್ಗಳು, ಲೋಕಲ್ ಬಸ್ಗಳು ಮತ್ತು ಹೊರಗಿನಿಂದ ಬರುವಂಥ ಬಸ್ಗಳನ್ನು ಇನ್ಸ್ಟೆಡ್ ಆಫ್ ಕಾರವಾರದಲ್ಲಿ ಡಿಪೋವನ್ನು ಅಂಕೋಲಾದಲ್ಲಿ ತಾತ್ಕಾಲಿಕವಾಗಿ ತೊಗೊಂಡು ಹೋಗಲಿಕ್ಕೆ ನೋಡ್ತಾ ಇದ್ದೇವೆ. ಆದರೆ ತಾತ್ಕಾಲಿಕವಾಗಿ ಒಂದು ಬೇರೆ ಕಾಲಕ್ಕೆ ಹೋದರೆ ಬೇಜಾರಿಲ್ಲ, ಬೇಸಿಗೆ ಕಾಲಕ್ಕೆ ಚಳಿಗಾಲಕ್ಕೆ ಹೋದರೆ ಬೇಜಾರಿಲ್ಲ ಆಗಿತ್ತು. ಮಳೆಗಾಲದಲ್ಲಿ ಎಲ್ಲ ಪೇರೆಂಟ್ಸ್ಗಳು ಡಿಪೆಂಡ್ ಆನ್ ಬಸ್. ಏನಾಗ್ತದೆ, ಮಳೆಗಾಲದಲ್ಲಿ ಸ್ಕೂಟರ್ ಮೇಲೆ ಹೋಗಲಿಕ್ಕೂ ಆಗೋದಿಲ್ಲ, ಬಸ್ ಇದ್ದರೆ ಮಾತ್ರ ಆ ಒಂದು ವ್ಯವಸ್ಥೆ ಒಳ್ಳೆಯದಾಗ್ತದೆ. ಆದ್ದರಿಂದ ಪಾಪ ಇವತ್ತು ನಮ್ಮ ಮಾನ್ಯ DC KSRTC ಅವರು, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ಸ್ ಎಲ್ಲರೂ ಬಂದಿದ್ದಾರೆ. ಮತ್ತು ಏನಾಗಿದೆ, ಬಿಲ್ಡಿಂಗ್ ಕಟ್ಟುವಾಗ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗನ್ನು ಮೊದಲು ತೊಗೊಂಡಿದ್ದಾರೆ, ಒಂದು ಸ್ಲ್ಯಾಬು ಆಗಿದೆ. ಆದರೆ ಅದು ತಪ್ಪು. ಯಾವಾಗ ಅರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಶೆಡ್, ಯಾವುದು ರಿಪೇರ್ ಶೆಡ್ ಅದು ಆಗಬೇಕಿತ್ತು. ಅದನ್ನು ನಾವು ಇವತ್ತು ಮುಂದಿನ ದಿನಗಳಲ್ಲಿ ಬೇಗ ಮಾಡಿಸ್ಕೊಳ್ತೇನೆ. ಮತ್ತು ಏನಾಗಿದೆ, ಡ್ರೈನೇಜನ್ನು ಕ್ಲೀನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಯಾರು ಟೆಂಡರ್ ಪ್ರಕ್ರಿಯೆ ಎಲ್ಲ ಇರ್ತದೆ, ಅದಕ್ಕಾಗಿ ಡಿಲೇ ಆಗಿದೆ ಅಂತ ಅವರು ಹೇಳಿದರು. ಈಗ ನಾನು ಟೆಂಡರ್ ಏನು ಬೇಡಪ್ಪ, ನಾನು CMC ಕಮಿಷನರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಅವರು ಬಂದು ಇವತ್ತು ಇದನ್ನು ಕ್ಲೀನ್ ಮಾಡಿಕೊಡ್ತಾರೆ. ಆಮೇಲೆ ಇಂಥದ್ದೇ ಘಟನೆ ಮತ್ತೆ ಮುಂದೆ ಬಂದರೆ ಆದರೆ ನಾವು ಇಲ್ಲಿಂದ ಒಂದು ಜನರನ್ನು ನಾವು ರಿಕ್ವೆಸ್ಟ್ ಮಾಡಿಸಿ ಅದನ್ನು ತೊಗೊಂಡು ಹೋಗ್ತೇನೆ. ಅಲ್ಲಿ ತನಕ ನಾವು ಬಸ್ಸನ್ನು ಇಲ್ಲಿಂದ ಅಲುಗಾಡಿಸೋದಿಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ನಂದು ಲೆಟ್ರ್ ಕೊಡ್ತೇನೆ. ಮೆಕ್ಯಾನಿಕಲ್ ಎಲ್ಲ ಸ್ಟಾಫ್ಗಳು ಸಹ ಅವರಿಗೆ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ಕೊಂಡು ಅವ್ರದ್ದು ಲೆಟ್ರನ್ನು ಕೊಡಿಸಿ ನಾನು ರಿಕ್ವೆಸ್ಟನ್ನು DC ಅವರಿಗೆ ಮಾಡಿದ್ದೇನೆ. DC ಮೀನ್ಸ್ ನೋಡಿ ಜಿಲ್ಲಾಧಿಕಾರಿಗಳು, ನಮ್ಮ ಇಲ್ಲಿಯ KSRTC DC ಡಿವಿಷನಲ್ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಮತ್ತು ನಮ್ಮ DC ಅವರಿಗೂ ನಾನು ಈ ಪತ್ರವನ್ನು ಹಾಕ್ತೇನೆ. ಸರ್, ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಈ ಕಸ ತೆಗೆಯುವಂಥ ಕೆಲಸಕ್ಕೆ ಟೆಂಡರ್ ಕೂಡ ತಡವಾಗಿ ಕರೆದು, ಆಮೇಲೆ ಹಿಂದೆ ಟೆಂಡರ್ ಕರೆದು ಎಲ್ಲ ಕೆಲಸ ಮಾಡಿದವರಿಗೆ 2 ವರ್ಷದಿಂದ ಹಣನೇ ಕೊಟ್ಟಿಲ್ಲ ಅಂತ ಒಂದು ಆರೋಪ ಇನ್ನೂ ಕೂಡ ಕಂಡು. ಅದನ್ನು ನಾನು 100 ಸಲ ಎತ್ತಿ ಹೇಳಿದೆ, ನಿಮಗೂ ಗೊತ್ತುಂಟು. ನಾನು ಅಲ್ಲಿ ಉಪವಾಸ ಕೂತ್ಕೊಂಡೆ, ಯಾರೂ ಸಪೋರ್ಟ್ ಮಾಡಿಲ್ಲ. ಲೋಕಾಯುಕ್ತಕ್ಕೂ ಕೊಟ್ಟಿದ್ದೆ. ಪಾಪ ಅವರು ಕೊನೆಗೆ ತನಕ ನನ್ನ ಹತ್ರ ಕಾಂಟ್ರಾಕ್ಟರ್ ಬಂದು ಹೇಳಿದರು, ನೀವೆಲ್ಲ ಇದನ್ನು ಮಾಡಿಬಿಟ್ರೆ ನಮ್ಮದು ಹಣ ಬರೋದಿಲ್ಲ. ನಾನು ಹೇಳಿದೆ, ನಿಮ್ಗೆ ಆ ಟೈಮ್ನಲ್ಲಿ ಟೆಂಡರ್ ಆಗದೆ, ಪ್ರಕ್ರಿಯೆ ಆಗದೇನೂ ಕೆಲಸವನ್ನು ಮಾಡಿದ್ದಾರೆ. ಒಂದಲ್ಲ 7-8 ಕೋಟಿ. ಈಗ ನಾವು ಸ್ಪೆಷಲ್ GP ಮೀಟಿಂಗ್ ಮಾಡಿಸಿ ಮಾನ್ಯ ಇವರಿಗೆ, ಯಾರಿಗೆ, ನಮ್ಮ ಅಧ್ಯಕ್ಷ ಚೇರ್ಮನ್ ಕಮಿಷನರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವ್ರದ್ದು ಒಂದು ಅಮೌಂಟನ್ನು ರಿಲೀಸ್ ಮಾಡ್ತೀನಿ. ಯಾರ್ದು ಅಮೌಂಟನ್ನು ರಿಲೀಸ್ ಮಾಡೋದಿಲ್ಲ. ಅಲ್ಲಿ ಮಾಲಾದೇವಿ ಗ್ರೌಂಡ್ನಲ್ಲೂ ಅದೇ ಪರಿಸ್ಥಿತಿ ಇದೆ. ಮಾಲಾದೇವಿ ಗ್ರೌಂಡ್ನಲ್ಲೂ ಕೆಲಸ ಮಾಡಿಕೊಂಡ್ರು. ಆವಾಗಿಂದ ಅಂದಿನ ಯಾರು MLA ಅವರು ಆ ಲೆಟರನ್ನೇ ಕೊಡಲಿಲ್ಲ. ಚೇಂಜ್ ಆಫ್ ವರ್ಕ್ ಮಾಡಲಿಕ್ಕೆ ಲೆಟ್ರನ್ನು ಕೊಡಬೇಕಾಗ್ತದೆ. ಆ ಚೇಂಜ್ ಆಫ್ ವರ್ಕ್ ಲೆಟ್ರ್ ಕೊಟ್ಟರೆ ಅಷ್ಟೇ ಅಲ್ಲ, ಅದನ್ನು ಅಲ್ಲಿ ಸ್ಯಾಂಕ್ಷನ್ ತೊಗೊಳ್ಬೇಕಾಗ್ತದೆ. ಅವರು ಏಕಾಏಕಿ ಆವಾಗ ನಮ್ಮ RP ನಾಯಕ್ ಇದ್ದರು. ನಾನು ಓಪನ್ ಆಗಿ ಹೇಳ್ತೇನೆ, ಅವ್ರ ಸಲುವಾಗಿ ನಾನು ಈಸ್ ಎ ವೆರಿ ಗುಡ್ ಆಫೀಸರ್, ನೋ ಡೌಟ್. ಬಟ್ ಸಮ್ ಟೈಮ್ ಅವನೇ ಡಿಸಿಷನ್ ತೊಗೊಂಡು ಎಲ್ಲ ಹಾಳು ಮಾಡಿದ್ದ. ಅದಕ್ಕಾಗಿ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿದ್ದೆ, ಅದು ಆಗಲಿಲ್ಲ. ಈಗ ಅವ್ರು ರಿಟೈರ್ಡ್ ಆಗಿ ಹೋದರು, ಮತ್ತು ನಾವೇನು ಮಾಡಲಿಕ್ಕಾಗೋದಿಲ್ಲ. ಬಟ್ ಇವತ್ತು ನಾನು ನಿಮ್ಗೆ ಒಂದು ಹೇಳ್ತೇನೆ, ಮೊನ್ನೆ ಬಂದಂಥ ರಾತ್ರಿ ನೀರಲ್ಲಿ ನಮ್ಮ DC ಅವರ ಡೈರೆಕ್ಷನ್ ಪ್ರಕಾರ AC ಅವರು, ಆಮೇಲೆ ADC ಅವರು, ಆಮೇಲೆ CEO ಅವರು, ಕಮಿಷನರ್ ಪಾಪ ಮೊದಲೇ ಹೋಗಿ ಟಾರ್ಚ್ ಹಾಕ್ಕೊಂಡು, ನಾನು ಅವ್ರ ಪರಿಚಯನೂ ಮಾಡಿಲ್ಲ. ಇವ್ರು ಯಾರು ಮತ್ತು ರಾತ್ರಿ ಬೇರೆ ಬೇಟೆಗೆಲ್ಲ ಬಂದಿದ್ದಾರೆ ಅಂತ ಕಾಣ್ತೇನೆ. ವಿತ್ ರೆಡಿ ದಿಸ್ ಥಿಂಗ್. ಪಾಪ 16 ಜನರಿಗೆ ನಾವು ಮೇಲ್ ತೆಗೆದೆವು. 16 ಅಲ್ಲ, ಇಲ್ಲಿ ಬರಪ್ಪ ನೀನು, ನಾವು ಸುಳ್ಳು ಏನು ಮಾತಾಡೋದಿಲ್ಲಲ್ಲ, ಸುಳ್ಳು ಮಾತಾಡಿದ್ದೇನೆ. 36 ಜನ ಇಲ್ಲಿಗೆ ನಾವು ರೆಸ್ಕ್ಯೂ ಮಾಡಿದ್ದೇವೆ. ಆ ಮಳೆಯಲ್ಲಿ ನಮಗೂ ಹೆದರಿಕೆ ಇತ್ತು, ಆದರೂ ಮಾಡಿದ್ದೇವೆ. ಇದಕ್ಕೆಲ್ಲ ಸಾಹಸವನ್ನು ಪಡ್ತೇವೆ. ಮಾನ್ಯ ತಹಶೀಲ್ದಾರರು ಮತ್ತು ರಾಣಿ
ಅವರು ಸಹ ಒಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಮೊನ್ನೆ ನಾವು ಕದ್ರಾದಲ್ಲೂ ವಿಸಿಟ್ ಮಾಡಿದ್ದೇವೆ, ಕದ್ರಾದಲ್ಲೂ ಅವ್ರಿಗೆ ಹೇಳಿದ್ದೇವೆ. ನಮಗೆ ಮತ್ತೆ ಪುನಃ ಇದೇನು ನಮಗೆ ಹಣನೂ ಬೇಡ ನಿಮ್ಮ ಸರ್ಕಾರದ್ದು ಅಥವಾ ನಮಗೆ ಆತಂಕವಾಗುವ ಪ್ರಶ್ನೆಯೂ ಇಲ್ಲ. ಹೌದು, ಹಾಗಂತ ಹೇಳ್ಕೊಂಡು ನಾವು ಬಿಲ್ಡಿಂಗನ್ನು ದುಸ್ಥಿತಿಯಲ್ಲಿದ್ದಾಗ ಅದನ್ನು ನೋಡುವಂಥ ಕೆಲಸ ಮಾಡಬೇಕು. ಮೊನ್ನೆ ನೀವು ಇಲ್ಲಿ ನೋಡಿದ್ರಿ, ಎಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಯಾವ್ಯಾವ್ರು ಇದ್ದಾಗ ಮಾಡಿದ್ದು. ನಾನು ಶರಣಬಸಪ್ಪ ಪಾಟೀಲ್ ಅವರಿಗೆ ಹೇಳಿದ್ದೇನೆ, CM ಅವರಿಗೆ ಹೇಳಿದ್ದೇನೆ, DCM ಅವರಿಗೆ ಹೇಳಿದ್ದೇನೆ, ಅದನ್ನು ಮೊದಲು ತೆಗೆದೊತ್ತಾಕಿ ಅಂತ ಹೇಳ್ಕೊಂಡು. ಮೊನ್ನೆ ಒಂದು ಗೋಡೆ ಕೂಸಿತ್ತು. ಲಕ್ಕಿಲಿ ವಿ ಹ್ಯಾವ್ ಸರ್ವೈವ್ಡ್. ಪೇಷಂಟ್ ಒಂದು ಫುಟ್ ಒಳಗೆ ಪೇಷಂಟ್ ತಪ್ಪಿದ್ದಾನೆ. ಇಲ್ಲದಿದ್ದರೆ ಅದು ಡೀನ್ ಮೇಲೆ ಬರ್ತಿತ್ತು. ಆದ್ದರಿಂದ ನಾವು ಸ್ವಲ್ಪ ಸ್ಲೋ ಆದರೂ ಅಡ್ಡಿಲ್ಲ, ನಾವು ಜನರಿಗೇನು ಆತಂಕ ಮಾಡೋದಿಲ್ಲ, ಜನರಿಗೇನು ಪ್ರಾಬ್ಲಮ್ ಮಾಡೋದಿಲ್ಲ. ಇದನ್ನು ತಾತ್ಕಾಲಿಕವಾಗಿ ಈಗ ಇವತ್ತು ಏನು CMC ಅವರು ಒಪ್ಕೊಂಡಿದ್ದಾರೆ. ಪಾಪ ಅವ್ರು ಬಂದು ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರನ್ನು ಹೋಗೋ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಪಂಪ್ ಇಲ್ಲ ಕಾಣ್ತದೆ. ಒಂದು ಆ್ಯಕ್ಚುಲಿ ರಿವರ್ಸ್ ಸ್ಲೋಪ್ ಇದೆ ನಮ್ಮದು. ಇದು ರೋಡ್ ಲೆವೆಲ್ ಏನಿದೆಯಲ್ಲ ರಿವರ್ಸ್ ಇದೆ. ಹೀಗಾಗಿ ಏನಾಗುತ್ತೆ, ಮಳೆ ನೀರು ಬಂದಾಗ ಸುಮಾರು ಇಲ್ಲಿ 2-2.5 ಅಡಿ ನೀರು ಬರ್ತದೆ. ಸುಮಾರು 3-4 ಬಸ್ಸು ಹಾಳಾಗಿದ್ದಾವೆ, ಮಿಡಿ ಬಸ್ಸಸ್ಸು. ಈಗೇನು ಇವನ್ ಏನಾಗುತ್ತೆ, ರಿವರ್ಸ್ ಫ್ಲೋ ಮೊದಲು ಇದ್ದಿದ್ದಿಲ್ಲ ಅಂತ ಲಾಸ್ಟ್ 1 ಇಯರ್ ಅಂತ ಹೇಳ್ತಾರೆ ಅವರು. ರಿವರ್ಸ್ ಫ್ಲೋ ಬರ್ತಾಯಿದೆ ಅಂತ. ನಾವು ಮೊನ್ನೆ ಮಳೆಗಾಲ 4 ವರ್ಷದಿಂದ ನೋಡ್ತಾ ಇದ್ದೀವಿ. ಸಫರ್ ಆಗ್ತಾ ನಾವು ನೋಡಿದ್ದು, ನಾವು ಮೊನ್ನೆ ಮಳೆ ಇದ್ದಾಗ ಬಂದ್ವಿ. ಮಳೆ ಇದ್ದಾಗ ಇವನ್ ನಾವು ಇಲ್ಲಿ ಇಲ್ಲಿ ಇದು ತುಂಬಿರ್ಬೋದು, ಹೊಳೆ ತುಂಬಿರ್ಬೋದು. ಬಟ್ ಇದ್ದಾಗ ಕೂಡ ಏನಾಗುತ್ತೆ, ಮಳೆ ನೀರು ಆ ಗಟ್ಟರಿಂದ ಒಳಗಡೆ ಬರುತ್ತೆ. ಹೀಗಾಗಿಬಿಟ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಹೀಗಾಗಿಬಿಟ್ಟು ನಾವು ಟೆಂಪ್ರರಿ ಏನೋ ಉದ್ದೇಶ ಏನಿತ್ತು, ಆಪ್ರೇಷನ್ ಯಾವುದು ಡಿಸ್ಟರ್ಬ್ ಮಾಡೋದಿಲ್ಲ, ಓನ್ಲಿ ಮೇಂಟೆನೆನ್ಸ್ಗೆ ತೊಂದರೆ ಆಗ್ತಿತ್ತು. ಆಲ್ರೆಡಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಶಿಫ್ಟ್ ಮಾಡಿದ್ದೇವೆ, ಬಸ್ ಸ್ಟ್ಯಾಂಡ್ ಶಿಫ್ಟ್ ಮಾಡಿದ್ದೇವೆ. ಈಗ ಭಾಳಷ್ಟು ಸರಿಯಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ. ವೆಹಿಕಲ್ ಬ್ರೇಕ್ ಡೌನ್ ಆಗ್ತಾ ಇದ್ದವು. ಯಾಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಥಳಾವಕಾಶ ಕಡಿಮೆ ಇದೆ, ಅಷ್ಟೇ ಮೇಂಟೆನೆನ್ಸ್ ಮಾಡಲಿಕ್ಕೆ ತೊಂದರೆ ಆಗ್ತದೆ, ಪಾರ್ಕಿಂಗಿಗೆ ತೊಂದರೆ ಆಗ್ತದೆ. ಹೀಗಾಗಿಬಿಟ್ಟು ಬಸ್ ಬ್ರೇಕ್ ಡೌನ್ ಆಗ್ತದೆ. ಹೀಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇದು ಅಂಕೋಲ ಶಿಫ್ಟ್ ಮಾಡಿದ್ವಿ. ಅಂಕೋಲ ಡಿಪೋಗೆಲ್ಲ, ಅಂಕೋಲ ಡಿಪೋದಲ್ಲಿ ನಾವು ಇನ್ನೊಂದು ಬಿಲ್ಡಿಂಗ್ ಇದೆ, ಆ ಎಂಟೈರ್ ಬಿಲ್ಡಿಂಗ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಇದು ಕಾರ್ವಾರ್ ಡಿಪೋ. ಯಾವ ಥರ ಇದೇ ಸಿಸ್ಟಮ್ ಅಲ್ಲಿ ಇರ್ತದೆ. ಅಂದರೆ ಇವ್ರು ಮೇಂಟೆನೆನ್ಸ್ ಇವರೇ ಮಾಡ್ತಾರೆ. ಇವರು ಡ್ರೈವರ್ ಕಂಡ್ರೆ ಏನು ಶೆಡ್ಯೂಲ್ ಮಳೆ ನೀರು ದೊಡ್ಡ ಸಮಸ್ಯೆ ಇದೆ ಅಷ್ಟೇ. ಅದನ್ನು ಹೇಳಿ, ಮಳೆ ನೀರಿಂದ ಭಾಳ ಸಮಸ್ಯೆ ಆಗಿದೆ. ಅದು ಬಂದ್ ಆಗಿಬಿಟ್ರೆ ನಮಗೇನು ಸಮಸ್ಯೆ ಇಲ್ಲ. ಇಲ್ಲ, ಈಗ ತಾತ್ಕಾಲಿಕ ಇನ್ನೊಮ್ಮೆ ನೋಡ್ತೇವೆ. ಈಗ ಏನು ಮುನ್ಸಿಪಾಲ್ಟಿ ಹೇಳಿದಾರಲ್ಲ, ಹೊರಗಡೆ ಡ್ರೈನು ಇಲ್ಲಿಗಿಂತ ಹೊರಗಡೆ ಡ್ರೈನ್ ಓಕೆ ಆಗಿಬಿಟ್ರೆ ಸಮಸ್ಯೆ ಕಡಿಮೆ ಆಗುವಂತ ನಮ್ಮ ಅನಿಸಿಕೆ. ಯಾಕಂದರೆ ಭಾಳಷ್ಟು ನೀರು ಬರ್ತಾ ಇರೋದು ಇಲ್ಲಿ ನಮ್ಮದು ನೀರಲ್ಲ, ಇದು ಔಟ್ಸೈಡ್ ನೀರು ಬರ್ತಾ ಇದೆ. ಯಾವುದು ಗುಡ್ಡದಿಂದ ನೀರು ಬರ್ತಾ ಇದೆ, ಗಡ್ರಿಂದ ನೀರು ಬರ್ತಾ ಇದೆ. ಅದು ಓಕೆ ಆಯ್ತು ಅಂದ್ರೆ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ನಮ್ಮದು ಕನ್ಸರ್ನ್ ಅಂದರೆ ಈ ಬಿಲ್ಡಿಂಗ್ ಇದೆಯಲ್ಲ, ಇದು ಸ್ಟ್ರಕ್ಚರ್ ಚೆನ್ನಾಗಿರ್ಬೋದು, ಬಟ್ ಸೆಂಟ್ರಲ್ ಏನಿದೆ ಇದು ಏನು ಕುಸಿತಂದ್ರೆ ಅಲ್ಲಿ ಭಾರ ಬೀಳ್ತದೆ. ಆಮೇಲೆ ಮೆಕ್ಯಾನಿಕ್ಸ್ ನಮಗೇನು 6:30 ರಾತ್ರಿ ಬೆಳಗ್ಗೆ 6:30 12:30ವರೆಗೆ ಮೆಕ್ಯಾನಿಕ್ಸ್ ಕೆಲಸ ಮಾಡ್ತಿರ್ತಾರೆ. ಒಂದು 4-5 ಜನ ಮಿನಿಮಮ್ ಇರ್ತಾರೆ ಎನಿ ಟೈಮು. ಅದಕ್ಕೆ ನಾವು ಅವ್ರ ಸೇಫ್ಟಿ ನೋಡ್ಬೇಕಾಗತ್ತೆ. ಅದಕ್ಕೆ ಇನ್ನೊಮ್ಮೆ ನಾವು ಏನು ಮಳೆ ನೋಡಿಬಿಟ್ಟು ಮಳೆಗಾಲ ನೀರು ಬರಲಿಲ್ಲ ಅಂತಂದ್ರೆ ಇದು ಮಾಡ್ಕೊತೀವಿ. ನಮ್ಮ ಪ್ಲ್ಯಾನ್ ಏನಿದೆ, ಡಿಪೋ ಶಿಫ್ಟ್ ಮಾಡೋದಲ್ಲ, ಓನ್ಲಿ ಮೇಂಟೆನೆನ್ಸ್ ಅಷ್ಟೇ ಶಿಫ್ಟ್ ಮಾಡೋದು. ಆಪ್ರೇಷನ್ ಏನಿದೆ, ಸ್ಟಾಪ್ ಏನಿದೆ ಸೇಮ್ ಅದೇ ಕೆಲಸ ಮಾಡ್ತಾರೆ ಅವರು. ಇಲ್ಲಿ ಮಾಡೋದು ಅಲ್ಲಿ ಮಾಡ್ತಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.